Hey guys, welcome to my channel. So ಇವತ್ತು FPV ಡ್ರೋನ್ ಬಿಲ್ಡ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಓಕೆ, ಸೊ FPV ಡ್ರೋನ್ ಬಿಲ್ಡ್ ಮಾಡೋದಕ್ಕೆ ಏನೇನು ಕಾಂಪೋನೆಂಟ್ಸ್ ಬೇಕು ಅನ್ನೋದು ಇಲ್ಲೆಲ್ಲ ಇದೆ. ಓಕೆ, ಸೊ ಫಸ್ಟು FPV ಫ್ರೇಮ್ ಬೇಕು. ಓಕೆ, ಇದು iFlight ಸಿಡೋರಾ HD ಫ್ರೇಮ್, ಇದು 2.1. ಓಕೆ, ಮತ್ತು ಫ್ರೇಮ್ಸ್ ಯೂಸ್ ಮಾಡಿದ್ದು ಸ್ಟ್ಯಾಕ್ ಯೂಸ್ ಮಾಡ್ತಿರೋದು ನಾನು ಜ್ಯೂಸ್ F7 ಸ್ಟ್ಯಾಕ್ ಯೂಸ್ ಮಾಡ್ತಾಯಿದ್ದೀನಿ. ಓಕೆ, ಸೊ let me focus. F7 ಸ್ಟ್ಯಾಕ್ ಇದೊಳಗಡೆ ಬಾರೋಮೀಟರ್ ಕೂಡ ಇದೆ. ಓಕೆ, ಮತ್ತು ಎಲ್ಲದು ಈ ಥರ ಲೆಗೋ ಪ್ಲೆಗ್ಸ್ ಟೈಪ್ ಇರುತ್ತೆ. ಸೊ ಜಾಸ್ತಿ ಸಾಲ್ಟರ್ ಮಾಡೋವಂಥ ನೆಸೆಸಿಟಿ ಇಲ್ಲ ಈ ಸ್ಟ್ಯಾಕ್ ತೊಗೊಂಡ್ರೆ. ಮೇನ್ ಏನಕ್ಕಪ್ಪ ಇದನ್ನು ತೊಗೊಂಡಿದ್ದು ಮೇನ್ ಇಂಪಾರ್ಟೆಂಟ್ ಅಂದರೆ ಬಾರೋಮೀಟರ್ ಇದೆ ಇದರಲ್ಲಿ, ಅದಕ್ಕೋಸ್ಕರ ತೊಗೊಂಡಿರೋದು. ಓಕೆ, ಸೊ ನೆಕ್ಸ್ಟು ESC ಬಂದುಬಿಟ್ಟು ಜ್ಯೂಸ್ ESCನೇ 60 amps ESC ಇದು. ಓಕೆ, ಸೊ ಈ ಸ್ಟ್ಯಾಕ್ ಮತ್ತು ESCದು ಪ್ರೈಸ್ ನಿಮಗೆ 9500 ಅರೌಂಡ್ ಆಗುತ್ತೆ. ಓಕೆ, ಇದನ್ನು ನಾನು DRK ಸ್ಟೋರಲ್ಲಿ ಪರ್ಚೇಸ್ ಮಾಡಿರೋದು ಇಂಡಿಯಾ. ಓಕೆ, ಮತ್ತು ಈ ಫ್ರೇಮ್ ನಿಮಗೆ 5000 ರೂಪಾಯಿ ಆಗುತ್ತೆ. ಓಕೆ, ಸೊ ಫ್ರೇಮ್ ಮತ್ತು ಸ್ಟ್ಯಾಕ್ ಆಯಿತು. ನೆಕ್ಸ್ಟು ಮೋಟರ್ಸ್ 4 ಮೋಟರ್ ಬೇಕು. ಇದು Emax Eco ನ್ಯೂ ಮೋಟರ್ಸ್, ಇದು ವರ್ಷನ್ 2. ಓಕೆ, ಸೊ ಇದು 2207 ಮೋಟರ್ ಇದು. ಓಕೆ, 2207 ಮೋಟರ್ಸ್ ಇದು, ಮತ್ತು ಇದು ತುಂಬ ಪವರ್ಫುಲ್ ಮೋಟರ್ ಇದು 6X ಮೋಟರ್ಸ್. ಓಕೆ, ಸೊ VTX ಮತ್ತು ಕ್ಯಾಮ್ರಾ ಬಂದುಬಿಟ್ಟು KEDEX ಏರ್ ಯೂನಿಟ್. ಓಕೆ, ಪೋಲಾರ್ ವರ್ಷನ್ ಇದು. ಓಕೆ, ಸೊ ಯು ಕ್ಯಾನ್ ಸಿ, ಸೊ KEDEX FPV ಅಂತ ಇದೆ. ಓಕೆ, ಸೊ ಇದ್ರ ಕಾಸ್ಟು 15000. ಮತ್ತು ಈ ಮೋಟರ್ಸು ನಾನು 5 ತೊಗೊಂಡಿದ್ದೀನಿ. ಸೊ 5ಕ್ಕೆ ನಿಮಗೆ 5000 ಸಮಥಿಂಗ್ ಆಗುತ್ತೆ, 5300 ಸಮಥಿಂಗ್ ಆಗುತ್ತೆ. ಇದೆಲ್ಲ ನಾನು ಆಲ್ಮೋಸ್ಟ್ ಈ ಮೋಟರ್ಸ್ ಇದನ್ನೆಲ್ಲ ಮೋಟರ್ಸ್ನ ನಾನು ಅನುಬಿಸ್ RCಯಿಂದ ಪರ್ಚೇಸ್ ಮಾಡಿದ್ದೀನಿ. ಮತ್ತು FPV ಟ್ರಾನ್ಸ್ಮಿಟರ್ ಅಂದರೆ ಇದು ಕ್ಯಾಮ್ರಾ ಮತ್ತು ಏರ್ ಯೂನಿಟ್ನ DRK ಸ್ಟೋರಿಂದ ತೊಗೊಂಡಿದ್ದೀನಿ. ಮತ್ತು ರಿಸೀವರಿಗೆ ಐ ಆಮ್ ಯೂಸಿಂಗ್ ಕ್ರಾಸ್ಫೈರ್ ನ್ಯಾನೋ RX. ಓಕೆ, ಇದು 3D ಪ್ರಿಂಟರ್ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಇದಕ್ಕೆ. ಸೊ TBS ಕ್ರಾಸ್ಫೈರ್. ಓಕೆ, ಸೊ ವಿತ್ ಇಮಾರ್ಟಲಿಟಿ ಆ್ಯಂಟನ. ಇದಿಷ್ಟು ಆಗಿದೆ. ಮತ್ತು ನಾನು ರೇಡಿಯೋ ಲಿಂಕಿಗೆ ಕ್ರಾಸ್ಫೈರ್ ಮೈಕ್ರೋ TX ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ರೇಡಿಯೋ ಕಂಟ್ರೋಲರ್ ರೇಡಿಯೋ ಮಾಸ್ಟರ್ TX16. ಓಕೆ, ಲೆಟ್ಸ್ ಸ್ಟಾರ್ಟ್ ಬಿಲ್ಡಿಂಗ್. ಓಕೆ, ಸೊ ಫಸ್ಟ್ ಎಲ್ಲದನ್ನು ಪ್ರೆಪ್ ಮಾಡ್ಕೊಳ್ಳೋಣ. ಓಕೆ, XT60 ಕನೆಕ್ಟರ್ಸ್ನ ಫಸ್ಟ್ ಸಾಲ್ಟರ್ ಮಾಡ್ಕೊಳ್ಳೋಣ. ಓಕೆ, ಸೊ ಗೈಸ್ ಇವಾಗ XT60 ಕನೆಕ್ಟರ್ನ ಪ್ರಿಪೇರ್ ಮಾಡ್ಕೊಳ್ಳೋಣ. ಓಕೆ, ಸೊ ಕೆಲವೊಂದು ಫ್ಲೈಟ್ ಕಂಟ್ರೋಲರ್ಸ್ಗೆ XT60 ಅವರೇ ಸಾಲ್ಟರ್ ಮಾಡಿ ಕಳಿಸಿರ್ತಾರೆ. ಓಕೆ, ಇನ್ನೊಂದಕ್ಕೆ ನಾವೇ ಸಾಲ್ಟರ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಈ ಸಾಲ್ಟರ್ ಇದರಲ್ಲಿ XT60 ಕನೆಕ್ಟರಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಅಂತ ಮಾರ್ಕ್ ಮಾಡಿರ್ತಾರೆ. ಓಕೆ, ಯು ಕ್ಯಾನ್ ಸಿ ಹಿಯರ್ ಪಾಸಿಟಿವ್ ಮತ್ತು ನೆಗೆಟಿವ್ ಅಂತ ಮಾರ್ಕ್ ಇರುತ್ತೆ. ಓಕೆ, ಅದು ನೋಡ್ಕೊಂಡು ಸಾಲ್ಟರ್ ಮಾಡಬೇಕು. ಸೊ ಇದು ಪಾಸಿಟಿವ್. ಫಸ್ಟು XT60ಗೆ ಸ್ವಲ್ಪ ಫ್ಲಕ್ಸ್ ಹಾಕೋಣ ಈ ಥರ. ಓಕೆ, ಸೊ ಸ್ವಲ್ಪ ಫ್ಲಕ್ಸ್ ಆ್ಯಡ್ ಮಾಡಿ ಅದಕ್ಕೆ XT60 ಒಳಗಡೆ. ಅದು ಸ್ವಲ್ಪ ಹೀಟ್ ಆಗೋದು ಲೇಟೆ. ಓಕೆ, ಅದಾಗಿದ ತಕ್ಷಣ ನಮ್ಮ ವೈರ್ಗಳಿಗೂ ಫಸ್ಟು ಟಿನ್ ಮಾಡ್ಕೊಳ್ಳೋಣ. ಸೊ ವೈರ್ಗಳಿಗೆ ಸ್ವಲ್ಪ ಹಿಂಗೆ ಫ್ಲಕ್ಸ್ ಹಾಕ್ಕೊಳ್ಳಿ. ಆಮೇಲೆ ವೈರ್ ಸಿಕ್ಕಾಪಟ್ಟೆ ದಪ್ಪ ಇರುತ್ತಲ್ಲ, ಸೊ ಹಾಗಾಗಿ ನಿಮಗೆ ಸ್ವಲ್ಪ ಟೈಮ್ ತೊಗೊಳತ್ತದು ಹೀಟ್ ಆಗೋಕ್ಕೆ. ಓಕೆ, ನೋಡಿ ಈ ಥರ. ಸ್ವಲ್ಪ ಫ್ಲಕ್ಸ್ ತೊಗೊಳ್ಳಿ, ಆ್ಯಡ್ ಮಾಡಿ. ನೋಡಿ ಈ ಥರ ಒಂದು ಬಾಲ್ ಥರ ಕಾಣಬೇಕು ನಿಮಗೆ ಸಾಲ್ಟ್ರ್. ಓಕೆ, ನೆಕ್ಸ್ಟು XT60 ಕನೆಕ್ಟರು. ಸೊ ಇದರಲ್ಲಿ ಮೇಲ್ಗಡೆ ಅದು ಈ ಥರ ಹಿಂಗೆ ಫ್ಲ್ಯಾಟ್ ಸರ್ಫೇಸ್ ಇರೋದು ಮೇಲ್ಗಡೆ ಇರೋದು ಪಾಸಿಟಿವ್. ಸೊ ವಿಲ್ ಡೂ ದಾಟ್ ಒನ್ ಫಸ್ಟ್. ಆವಾಗಲೂ ಸ್ವಲ್ಪ ಸಾಲ್ಟ್ರ್ ಆ್ಯಡ್ ಮಾಡ್ಕೊಂಡಿದ್ದೆ.
ಓಕೆ. ಸೊ ಒಂದೊಂದ್ಸಲ ಹೀಟ್ ಮಾಡ್ಕೊಳ್ಳೋಣ ಅದನ್ನು. ಸೊ ಹೀಟ್ ಆಯಿತು. ಸ್ವಲ್ಪ ಬೇಗ ಸಾಲ್ಟ್ರ್ ಹಾಕ್ಕೊಳ್ಳಿ, ತುಂಬ ಸಾಲ್ಟ್ರ್ಗಳನ್ನ ಇಡೋದು ಬೇಡ. ಓಕೆ, ಅದು ಹಿಟ್ಟಾಗಿದ ತಕ್ಷಣ ಒಂದು ಟ್ವೀಸರ್ನ ತೊಗೊಂಡು ಈ ಥರ, ಓಕೆ, ಈ ವೈರ್ ಮೇಲೆ ಸುಮ್ಮನೆ ಹಿಂಗೆ ಇಡಿ. ಅದೇ ಹೀಟಾಗಿ XT60 ಮೇಲೆ ಅದಕ್ಕೆ ಅದೇ ಆ್ಯಡ್ ಆಗುತ್ತೆ. ಮತ್ತು ಸೈಡ್ ಎಡ್ಜಸ್ ಎಲ್ಲ ಕರೆಕ್ಟಾಗಿ ಕನೆಕ್ಟ್ ಆಗಿದೆ ನೋಡ್ಕೊಳ್ಳಿ. ಸೈಡ್ ಎಡ್ಜಸ್ ಏನಾದ್ರು ಶಾರ್ಪ್ಸ್ ಇದ್ದರೆ ಸ್ವಲ್ಪ ಸ್ಟ್ರೈಟ್ ಮಾಡ್ಕೊಳ್ಳಿ ಅದನ್ನು. ಓಕೆ, ಸೊ ಪಾಸಿಟಿವ್ ವೈರ್ ನಮ್ಮದು ಸಾಲ್ಡರ್ ಆಯಿತು ನೋಡಿ, ಎಷ್ಟು ಚೆನ್ನಾಗಿ ಸಾಲ್ಡರ್ ಆಗಿದೆ ಹೌದಾ. ಸೊ ದಿಸ್ ಇಸ್ ಹೌ ವಿ ಡು ಇಟ್. ಓಕೆ, ನೆಕ್ಸ್ಟ್ ನೆಗೆಟಿವ್ ಸೈಡ್ ಮಾಡೋಣ. ಓಕೆ, ನೆಗೆಟಿವ್ ಸೈಡ್ ಇದೇ ಥರ ಜಸ್ಟ್ ಫಸ್ಟ್ ಸ್ವಲ್ಪ ಫ್ಲೆಕ್ಸ್ ತೊಗೊಳ್ಳಿ. ಫಸ್ಟ್ ಇನ್ನೊಂದ್ಸಲ ನೀವು ನೋಡ್ರಿ ಸಾಲ್ಡ್ರಿಂಗ್ ಟಿಪ್ ಸ್ವಲ್ಪ ಬ್ಲ್ಯಾಕ್ ಆಗಿರುತ್ತೆ, ಅದಕ್ಕೆ ಇನ್ನೊಂದು ಸ್ವಲ್ಪ ಸಾಲ್ಡ್ರ್ ಆ್ಯಡ್ ಮಾಡಿಕೊಂಡು ಓಕೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ. ಫ್ಲೆಕ್ಸ್ ಹಚ್ಚಿ ಮತ್ತು ಇನ್ನೊಂದು ಸಲ ಸಾಲ್ಡ್ರಿಂಗ್ ಐರನ್ನ ಕ್ಲೀನ್ ಮಾಡ್ಕೊಳ್ಳಿ. ಓಕೆ, ಸೊ ಸಾಲ್ಡ್ರಿಂಗ್ ಐರನ್ ನಿಮಗೆ ಈ ಥರ ಶೈನಿ ಬರಬೇಕು, ಈ ಥರ ಶೈನಿ ಇರಬೇಕು, ಆವಾಗಲೇ ಹೀಟ್ ನಿಮಗೆ ಚೆನ್ನಾಗಿ ಟ್ರಾನ್ಸ್ಫರ್ ಆಗುತ್ತೆ. ಓಕೆ, ಯಾ. ಸೊ ಇನ್ನೊಂದು ಸ್ವಲ್ಪ ಫ್ಲೆಕ್ಸ್ ತೊಗೊಳ್ಳಿ. ಈ ಥರ ನೀವು ಸಾಲ್ಡ್ರಿಂಗ್ ಲಡ್ಡಿಗೆ ಫ್ಲೆಕ್ಸ್ ತೊಗೊಳ್ಳಿ. ಓಕೆ, ಹಿಂಗೆ ಒಳಗೆ ಹಾಕ್ಬಿಟ್ಟು ಸ್ವಲ್ಪ ಹೀಟ್ ಮಾಡಿದ್ರೆ ಫ್ಲೆಕ್ಸ್ ಎಲ್ಲ ಒಳಗೆ ಆ್ಯಡ್ ಆಗುತ್ತೆ. ಸ್ವಲ್ಪ ಹೀಟ್ ಆಗಬೇಕು ಪ್ಯಾಡ್. ಒಂದು ಸಲ ಕೆಳಗೆ ಹೋಗ್ಬಿಡುತ್ತೆ, ಸೊ ಕ್ಲೀನಾಗಿ ಆ್ಯಡ್ ಮಾಡಿ ಈ ಥರ. ಓಕೆ, ಸೊ ನೆಗೆಟಿವ್ ವೈರ್ ಆವಾಗಲೇ ನಾವು ಸ್ವಲ್ಪ ಪ್ರೆಪ್ ಮಾಡ್ಕೊಂಡಿದ್ವಿ ಈ ಥರ. ಓಕೆ, ಅದನ್ನು ಇಟ್ಬಿಟ್ಟು ವೈರಿಗೆ ಹೀಟ್ ಪಾಸ್ ಮಾಡಿ. ಓಕೆ, ಸೊ ಅವಾಗ ಅದು ಕರೆಗೆ ಅದ್ರ ಜೊತೆ ಫ್ಯೂಸ್ ಆಗುತ್ತೆ. ಬ್ಯೂಟಿಫುಲ್, ಇಷ್ಟೇ. ಸೊ ಸಾಲ್ಟ್ರ್ ಮಾಡಿದ್ಮೇಲೆ ಈ ಥರ ಕಾಣುತ್ತೆ. ಓಕೆ, ಈ ಥರ ಕಾಣುತ್ತೆ ನೋಡಿ. ಓಕೆ, ಸೊ ಆಮೇಲೆ ಇವೆರಡಕ್ಕೂ ನಾವು ಹೀಟ್ ಶಿಂಕ್ ಹಾಕೊಂಬೋಣ. ಓಕೆ, ಸೊ ಯಾ ಹೀಟ್ ಶಿಂಕ್ ಟ್ಯೂಬ್ನ ಈ ಥರ ಹಾಕಿ ಫಸ್ಟು ಒಂದನ್ನು ಹೀಟ್ ಮಾಡ್ಕೊಂಬೋಣ. ಸೊ ಯು ಕ್ಯಾನ್ ಯೂಸ್ ಸಿಗರೇಟ್ ಲೈಟರ್ ಫಾರ್ ದ್ಯಾಟ್ ಒನ್. ಓಕೆ, ಒಂದೇ ಕಡೆ ಹೀಟ್ ಮಾಡಿದ್ರೆ ಬಬಲ್ ಬಂದುಬಿಡುತ್ತೆ, ಸ್ವಲ್ಪ ಆ ಕಡೆ ಹೀಟ್ ಮಾಡಿ. ಓಕೆ, ಸುತ್ತ ಹೀಟ್ ಮಾಡಿ ಈ ಥರ. ಅಷ್ಟೇ. ಇವಾಗ ಶಾರ್ಟ್ ಸರ್ಕ್ಯೂಟು ಆ ಥರ ಏನು ಪ್ರಾಬ್ಲಮ್ ಇರೋಲ್ಲ. ಅದೇ ಥರನೇ ಇನ್ನೊಂದು ಹೀಟ್ ಶ್ರಿಂಕ್. ಓಕೆ, ಅದನ್ನು ಆ್ಯಡ್ ಮಾಡ್ತಿದ್ದೀನಿ. ಆ್ಯಡ್ ಮಾಡಿಬಿಟ್ಟು ಮತ್ತು ಹೀಟ್ ಮಾಡೋದು ಈ ಥರ ಸುತ್ತ ಹೀಟ್ ಮಾಡಿ ಆದಷ್ಟು. ನೋಡಿ ಈ ಥರ ಬೌಲ್ ಬಂದುಬಿಡುತ್ತೆ. ಬೌಲ್ ಬರಬಾರ್ದು, ಬೌಲ್ ಬಂದ ತಕ್ಷಣ ನಿಲ್ಲಿಸ್ಬೇಕು. ನಿಲ್ಲಿಸಿ ಸ್ವಲ್ಪ ಬೆರಳಲ್ಲಿ ಹಿಂಗೆ ಅಂದರೆ ತುಂಬ ತಿಳ್ಕೊಬಾರ್ದು, ಬೆರಳು ಸುಟ್ಬಿಡುತ್ತೆ. ಸ್ವಲ್ಪ ಹಿಂಗಂದರೆ ಅದು ಅಡ್ಜಸ್ಟ್ ಆಗಿಬಿಡುತ್ತೆ ಬೌಲ್. ಇದಕ್ಕೆ ಹಾಟ್ ಏರ್ ಗನ್ನ ಪ್ರಿಫರ್ ಮಾಡ್ತಾರೆ, ಬಟ್ ನನ್ನ ಹತ್ರ ಹಾಟ್ ಏರ್ ಗನ್ ಇಲ್ಲ. ಆಮೇಲೆ ನಾನು ಇದರಲ್ಲಿ ಪಂಟ್ರಿದ್ದೀನಿ, ಸೊ ಡಸಂಟ್ ಮ್ಯಾಟರ್. ಇಷ್ಟ ಇದೆ ನಿಮ್ಮ XT60 ರೆಡಿ ಆಯಿತು. ಓಕೆ, ಸೊ ಗೈಸ್ ಇವಾಗ XT60ನ ನಾವು ಪ್ರಿಪೇರ್ ಮಾಡ್ಕೊಂಡ್ವಿ. ಅದೇ ಥರನೇ ಇವಾಗ TVS Crossfire Nano RX ಇದನ್ನು ಪ್ರಿಪೇರ್ ಮಾಡ್ಕೋಣ. ಓಕೆ, ಸೊ ಈ ಪ್ಯಾಡ್ಗಳಿಗೆ ಕೆಳಗಡೆ ಇರೋ 4 ಪ್ಯಾಡ್ಗಳಿಗೆ ನಾವು ಸಾಲ್ಡರ್ ಮಾಡಬೇಕು. ಸೊ ರೈಟ್ ಸೈಡ್ ಲಾಸ್ಟ್ ಇರೋ ಪ್ಯಾಡು ನೆಗೆಟಿವ್ ಇರುತ್ತೆ, ಅದ್ರ ನೆಕ್ಸ್ಟ್ ಪಾಸಿಟಿವ್, ಅದ್ರ ನೆಕ್ಸ್ಟ್ RX, ಅದ್ರ ನೆಕ್ಸ್ಟ್ TX ಪ್ಯಾಡ್ ಇರುತ್ತೆ. ಓಕೆ, ಸೊ ಫಸ್ಟ್ ಇದನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ. ಓಕೆ, ಸೊ ಹೇಗೆ ಅಂತಂದರೆ ಫಸ್ಟು ಸ್ವಲ್ಪ ಪೇಸ್ಟ್ ಹಚ್ಕೊಳ್ಳಿ ಸಾಲ್ಡರ್ ಲೆಡ್ಡಿಗೆ. ಓಕೆ, ಈ ಥರ ಪೇಸ್ಟ್ ಹಚ್ಕೊಂಡ್ಬಿಟ್ಟು ಒಂದು ಸಲ ಸುಮ್ಮನೆ ಈ ಥರ ಹಿಂಗೆ ಪಾಸ್ ಮಾಡಿ. ಓಕೆ, ಸೊ ಎಲ್ಲದಕ್ಕೂ ಪೇಸ್ಟ್ ಅಪ್ಲೈ ಆಗುತ್ತೆ. ಓಕೆ, ನೆಕ್ಸ್ಟು ಗ್ರೌಂಡ್ ಪ್ಯಾಡ್ನ ಸ್ವಲ್ಪ ಹೀಟ್ ಮಾಡಿಬಿಟ್ಟು ಹಿಂಗೆ ಸಾಲ್ಡ್ರ್ ಆ್ಯಡ್ ಮಾಡಿದ್ರೆ ಸಾಲ್ಡ್ರ್ ಆ್ಯಡ್ ಆಗುತ್ತೆ. ಅದೇ ಥರನೇ ನೆಕ್ಸ್ಟ್ ಪಾಸಿಟಿವ್
ಓಕೆ, ಅದೇ ಥರನೇ ಈ ಥರ. ಸೊ ಅದೇ ಥರನೇ ಸ್ವಲ್ಪ ಒಂದ್ಸಲ ಹಿಂದೆ ತಿರುಗಿ ನೋಡಿ, ಹಿಂದ್ಗಡೆಯಿಂದ ಯಾವುದಾದ್ರೂ ಲೀಕ್ ಆಗ್ತಾಯಿದ್ರೆ, ಸೊ ತುಂಬ ಹೊತ್ತು ಸಾಲ್ಟ್ ಇಟ್ಕೊಂಡಿರೋದ್ರಿಂದ ಕೆಲವೊಂದು ಸಲ ಹಿಂದೆ ಬಂದುಬಿಡುತ್ತೆ. ಸೊ ಅದನ್ನು ನಾವು ಜಸ್ಟ್ ಹಿಂಗೆ ಇದು ಮಾಡಿಕೊಂಡ್ರೆ ಮತ್ತೆ ವಾಪಸ್ಸು ಮುಂದೂಡೆ ಬರುತ್ತೆ ಪ್ಯಾಡಿಗೆ. ಓಕೆ, ಯಾವಾಗಲೂ ಅಷ್ಟೇ ಸಾಲ್ಡ್ರ್ ಮಾಡಬೇಕಾದ್ರೆ ಹುಷಾರು ಸಾಲ್ಡ್ರ್ ಮಾಡಬೇಕು. ಓಕೆ, ಸೊ ನೋಡಿ ಒಂದು ಎಕ್ಸ್ಟ್ರಾ ಸಾಲ್ಡ್ರ್ ಬಂದು ಸರ್ಕ್ಯೂಟಿಗೆ ಆ್ಯಡ್ ಆಗಿಬಿಟ್ಟಿತ್ತು. ಸೊ ಆ ಥರ ಸೊ ಈ ಥರ ಆಗುತ್ತೆ. ಓಕೆ, ಫಸ್ಟು ಪಾಸಿಟಿವ್ ವೈರ್ನ ಆ್ಯಡ್ ಮಾಡ್ಕೊಳ್ಳೋಣ. ಓಕೆ, ಆಲ್ರೆಡಿ ನಾವು ಸಾಲ್ಡ್ರ್ ಆ್ಯಡ್ ಮಾಡಿರೋದ್ರಿಂದ ಸಾಲ್ಡರ್ ವೈರಿಗೇನು ಆ್ಯಡ್ ಮಾಡ್ಕೊಳೋದು ಬೇಡ ಆಗುತ್ತೆ. ಆದರೂ ಇಫ್ ಯು ವಾಂಟ್ ಯು ಕ್ಯಾನ್ ಜಸ್ಟ್ ಡೂ ಲೈಕ್ ದಿಸ್. ಸಾಲ್ಡರ್ ವೈರ್ನ ಮತ್ತು ಈ ಪಾಸಿಟಿವ್ ವೈರ್ನ ಹೀಗೆ ಒಂದು ಇಟ್ಕೊಂಡ್ಬಿಟ್ಟು ಸ್ವಲ್ಪ ಈ ಥರ ಹಿಂಗೆ ಹೀಟ್ ಮಾಡಿದ್ರೆ ಸ್ವಲ್ಪ ಪಾಸಿಟಿವ್ ವೈರು ಟಿನ್ ಆಗುತ್ತೆ. ನೋಡಿ, ಟಿನ್ ಆದರೆ ಈ ಥರ ನಿಮಗೆ ಶೈನಿ ಬರುತ್ತೆ. ಓಕೆ, ಇಟ್ ಡಸಂಟ್ ಮ್ಯಾಟರ್, ಈಗ ಬೇಡ, ಯಾಕೆಂದರೆ ಈಗ ಆಲ್ರೆಡಿ ನಾವು ಪ್ಯಾಡಲ್ಲಿ ಸಾಲ್ಡ್ರ್ ಹಾಕ್ಕೊಂಡಿರೋದ್ರಿಂದ ನಿಮಗೇನು ಬೇಕಾಗಿಲ್ಲ. ಒಂದು ಟ್ವೀಸರ್ ತೊಗೊಳ್ಳಿ, ಈ ಥರ ಸ್ವಲ್ಪ ಈಗ ಟ್ವೀಸರ್ ತೊಗೊಳ್ಳಿ, ಹಿಂಗೆ ಇಟ್ಬಿಟ್ಟು ಫಸ್ಟು ಪ್ಯಾಡ್ನ ಹೀಟ್ ಮಾಡಿ ವೈರ್ನ ಪಾಸ್ ಮಾಡಿ, ಇಷ್ಟೇ. ಓಕೆ, ಆ್ಯಡ್ ಆಯಿತು. ನೆಕ್ಸ್ಟ್ ಕಮಿಂಗ್ ಟು ಪಾಸಿಟಿವ್. ಓಕೆ, ಪಾಸಿಟಿವ್ ಅಷ್ಟೇ ಈ ಥರ ಹಿಂಗೆ ಇಟ್ಕೊಳ್ಳಿ, ಸ್ವಲ್ಪ ಪ್ಯಾಡ್ನ ಹೀಟ್ ಮಾಡಿಬಿಟ್ಟು ವೈರ್ನ ಪಾಸ್ ಮಾಡಿ ಅಷ್ಟೇ. ನೋಡ್ಕೊಳ್ಳಿ, ಇಷ್ಟೇ. ನೆಕ್ಸ್ಟು ಆರ್ ಎಕ್ಸ್ಗೆ ನಾನು ಎಲ್ಲೋ ಯೂಸ್ ಮಾಡ್ತೀನಿ. ಓಕೆ, ಸೊ ಸ್ವಲ್ಪ ಹೀಟ್ ಮಾಡ್ಕೊಳ್ಳಿ, ವೈರ್ ಇಟ್ಟು ರಿಮೂವ್ ಮಾಡಿ, ಇಷ್ಟೇ. ಅದ್ರ ನೆಕ್ಸ್ಟು TX ಇಷ್ಟೇ. ಸೊ ಈ ಥರ ಕಾಣಿಸುತ್ತೆ ನೋಡಿ ವೈರ್. ಲೆಟ್ಸ್ ಸ್ಟಾರ್ಟ್ ಆ್ಯಡಿಂಗ್ ಮೋಟರ್ಸ್ ಟು ದ ಫ್ರೇಮ್ ನಾವು. ಓಕೆ, ಸೊ ಇವಾಗ ESCನ ಬೋರ್ಡಿಗೆ ಅಂದರೆ ಡ್ರೋನಿಗೆ ಆ್ಯಡ್ ಮಾಡೋದನ್ನ ತೋರಿಸ್ಕೊಡ್ತೀನಿ. ಓಕೆ, ಫಸ್ಟ್ ಎಲ್ಲದು ಮೇಲ್ಗಡೆ ಇರೋ ಪ್ಲೇಟ್ನ ತೆಗೆದುಬಿಡೋಣ. ಓಕೆ, ಸೊ ಸೊ ಗೈಸ್ ಅದೇ ಫ್ರಂಟ್ ಟಾಪ್ ಪ್ಲೇಟ್ ತೆಗೆದಿದ್ದೀನಿ. ಇವಾಗ ESCನ ಕೂರಿಸೋಣ. ಓಕೆ, ಸೊ ESCನ ಹೇಗೆ ಕೂರಿಸೋದು ಅಂತಂದರೆ, ಓಕೆ, ಸೊ ಯಾವಾಗಲೂ ನೋಡ್ಕೋಬೇಕು, ಇಲ್ಲಿ M1 M2 M3 M4 ಅಂತ ಬರೆದಿರ್ತಾರೆ. ಓಕೆ, ಅದ್ರ ಬದಲು S1 ಅಂತ ಇದೆ ಇಲ್ಲಿ ಅಷ್ಟೇ. ಓಕೆ, ಸೊ ನೋಡ್ರಿ, ಇದು S2 ಅಂತ ಇದೆ. ಓಕೆ, ಸೊ ಇಲ್ಲಿ S1 ಇದೆ, ಇದು S4 S3 ಅಂತಿದೆ. ಯಾವಾಗಲೂ ನಮಗೆ S1 ರೈಟ್ ಸೈಡ್ ಈ ಕಡೆ ಸೈಡ್ ಬರಬೇಕು, ಬಾಟಮ್ ರೈಟ್ ಸೈಡಿಗೆ ಬರಬೇಕು S1. ಓಕೆ, ಸೊ S1 ಯಾವಾಗಲೂ S1 ಅಂದರೆ ಮೋಟರ್ 1 ಅಂತ ಅಂದು. ಓಕೆ, ಇದು ಯಾವಾಗಲೂ ಈ ಕಡೆ ಸೈಡೇ ಇರಬೇಕು ನಮಗೆ. ಓಕೆ, ಸೊ ಬಾಟಮ್ ರೈಟ್ ಸೈಡ್ 1 2 3 ಆ್ಯಂಡ್ 4. ಇವಾಗ ಇವನ್ನೆಲ್ಲ ಸಾಲ್ಡ್ರ್ ಮಾಡೋಣ. ಓಕೆ, ಮೋಟ್ರ್ ವೈರ್ಸ್ಗೆ. ಸೊ ಗೈಸ್, ಇವಾಗ ಸಾಲ್ಡ್ರಿಂಗ್ ಐರನ್ ಹೀಟ್ ಆಗಿದೆ. ಓಕೆ, ಪ್ಯಾಡ್ಸ್ ಈ ಥರ ಕಾಣ್ತಾ ಇದೆ ನಿಮಗೆ. ಇದು ಮೋಟರ್ 1 ಮೋಟರ್ 2 ಮೋಟರ್ 3 ಮೋಟರ್ 4 ಆಗುತ್ತೆ. ಓಕೆ, ಸೊ ನಾನು ನಿಮಗೆ ತೋರಿಸ್ಕೊಡ್ತೀನಿ ಹೇಗೆ ಫಸ್ಟು ಎಲ್ಲ ಪ್ಯಾಡ್ನು ಟಿನ್ನಿಂಗ್ ಮಾಡ್ಕೋಬೇಕು. ಓಕೆ, ಟಿನ್ನಿಂಗ್ ಅಂದರೆ ಏನಪ್ಪ ಅಂದರೆ ಫಸ್ಟು ಪೇಸ್ಟ್ ಎಲ್ಲ ಹಚ್ಕೊಂಡು ಸ್ವಲ್ಪ ಸಾಲ್ಡರ್ನ ಆ್ಯಡ್ ಮಾಡ್ಕೋಬೇಕು. ಸೊ ನೆಕ್ಸ್ಟು ವೈರ್ ಇಟ್ಟು ನಾವು ಈಸಿಯಾಗಿ ವೈರ್ ಇಟ್ಕೊಂಡು ಮಾಡ್ಕೊತ ಹೋಗ್ಬಿಡ್ಬೋದು. ಓಕೆ, ಸೊ ಸ್ವಲ್ಪ ಪೇಸ್ಟ್ನ ತೊಗೊಳ್ಳಿ, ಈ ಥರ ಥ್ರೆಡ್ ಇದಕ್ಕೆ ಲೆಡ್ಡಿಗೆ ಪೇಸ್ಟ್ ತೊಗೊಂಡು. ಓಕೆ, ಸ್ವಲ್ಪ ಈ ಥರ ಹಿಂಗೆ ಜಸ್ಟ್ ಹಿಂಗೆ ಆ್ಯಡ್ ಮಾಡ್ತಾ ಹೋಗಬೇಕು. ಮೋಟರ್ ಪ್ಯಾಡ್ಗಳು ಸ್ವಲ್ಪ ಕಷ್ಟನೇ ಸಾಲ್ಡ್ರ್ ಮಾಡೋಕ್ಕೆ, ಸೊ ಜಾಸ್ತಿ ಹೊತ್ತು ಇಟ್ಕೊಳ್ಳಿ, ಏನಾಗಲ್ಲ. ESCs ಎಲ್ಲ ಎನಾರ್ಮಸ್ ಅಮೌಂಟ್ ಆಫ್ ಹೀಟ್ನ ಹ್ಯಾಂಡಲ್ ಮಾಡೋಕ್ಕೆ ಬಿಲ್ಡ್ ಮಾಡಿರ್ತಾರೆ. ಸೊ ಸಾಲ್ಡ್ರಿಂಗ್ ಐರನ್ ಹೀಟೆಲ್ಲ ಏನು ಮ್ಯಾಟರ್ ಆಗೋಲ್ಲ ಅದಕ್ಕೆ. ಓಕೆ, ಆದಷ್ಟು ಸಾಲ್ಡ್ರಿಂಗ್ ಐರನ್ದು ಟಿಪ್ಪು ಶೈನಿಂಗ್ ಇರಬೇಕು ಅಷ್ಟೇ ನಿಮ್ಮದು. ಓಕೆ, ಸೊ ಅದೇ ಥರನೇ ಎಲ್ಲ ಪ್ಯಾಡಿಗೂ ಸ್ವಲ್ಪ ಪೇಸ್ಟ್ನ ಹಾಕ್ಕೊಂಬಿಡಿ ಈ ಥರ. ಓಕೆ, ಸೊ
ಎಲ್ಲ ಪ್ಯಾಡಿಗೂ ಸ್ವಲ್ಪ ಸ್ವಲ್ಪ ಸಾಲ್ಡರ್ನ ಆ್ಯಡ್ ಮಾಡ್ತಾ ಹೋಗಿ. ಚೆನ್ನಾಗಿ ಒಂದು ದಪ್ಪ ಬಾಲ್ ಥರ ಬರಬೇಕದು ಸಾಲ್ಡರು. ಓಕೆ, ಸೊ ನಿಮಗೆ ಈಸಿ ಆಗುತ್ತೆ ಅವು ಆ್ಯಡ್ ಮಾಡೋಕ್ಕೆ. ಆದಷ್ಟು ಜಾಸ್ತಿನೇ ಫ್ಲೆಕ್ಸ್ ಹಾಕ್ಕೊಳ್ಳಿ, ಏನಾಗಲ್ಲ. ಸಾಲ್ಡ್ರಿಂಗ್ ಐರನ್ ಇಟ್ಬಿಟ್ಟು ಸಾಲ್ಡ್ರ್ ಆ್ಯಡ್ ಮಾಡ್ತಾ ಹೋಗಿ. ಓಕೆ, ಆಮೇಲೆ ಸ್ವಲ್ಪ ಈ ಥರ ಹಿಂಗೆ ಶೇಕ್ ಮಾಡಿದ್ರೆ ಆಯಿತು. ಓಕೆ, ಸೊ ಗೈಸ್ ಅದೇ ಥರನೇ ಇನ್ನೊಂದು ಸೈಡಿಗೂ ಅಷ್ಟೇ ಹಿಂಗೆ ಫಸ್ಟು ಸಾಲ್ಡ್ರಿಂಗ್ ಐರನ್ ಇಟ್ಬಿಟ್ಟು ಆಮೇಲೆ ಸಾಲ್ಡರ್ನ ಆ್ಯಡ್ ಮಾಡಿ. ಅವಾಗ ಪ್ಯಾಡ್ ಹೀಟ್ ಆಗಿದ ತಕ್ಷಣ ಸಾಲ್ಡ್ರ್ ಚೆನ್ನಾಗಿ ಆ್ಯಡ್ ಆಗುತ್ತೆ ಪ್ಯಾಡಿಗೆ. ಟಿಪ್ನ ಕ್ಲೀನ್ ಮಾಡ್ಕೊಳ್ಳಿ. ಓಕೆ, ಸೊ ಅದೇ ಥರನೇ ಎಲ್ಲದಕ್ಕೂ ಮಾಡ್ತಾ ಹೋಗಿ. ನಿಮಗೆಲ್ಲ ವಾಟರ್ ಬಬಲ್ಸ್ ಟೈಪ್ ಕಾಣ್ತಾ ಇರ್ಬೋದು, ಅದು ಈ ಲೆಡ್ಡಲ್ಲಿರೋ ಫ್ಲಕ್ಸ್ ಅದು ಸಿಡಿತಾ ಇರೋದು ಆ ಥರ. ಸೊ ನಾವು ಮೋಟಾರ್ ವೈರ್ಸ್ಗಳನ್ನ ಆ್ಯಡ್ ಮಾಡ್ತಾ ಹೋಗಬೇಕು. ನೋಡಿ, ಮೋಟಾರ್ ವೈರ್ ಸಿಕ್ಕಾಪಟ್ಟೆ ಉದ್ದ ಇದ್ದಾವೆ. ಆಲ್ರೆಡಿ ಅವರು ಟಿನ್ ಮಾಡಿದ್ದಾರೆ, ಸೊ ನಾವೇನು ಟಿನ್ ಮಾಡೋದು ಬೇಡ. ಸೊ ಏನು ಮಾಡೋಣ, ಜಸ್ಟ್ ಕಟ್ ಮಾಡ್ತಾ ಹೋಗ್ಬಿಡೋಣ. ಇಷ್ಟಿಷ್ಟೇ ಕಟ್ ಮಾಡಿ ಕರೆಕ್ಟಾಗಿ. ನೋಡಿ, ಇಷ್ಟುದ್ದ ಇರಬೇಕು. ಓಕೆ, ಈ ಥರನೇ ಎಲ್ಲ ಮೋಟರ್ಸ್ದು ಫಸ್ಟ್ ಒಂದು ಸಲ ಕಟ್ ಮಾಡ್ಕೊಂಬಿಡಿ. ಓಕೆ, ಈ ವೈರ್ಸ್ಗಳು ಕಟ್ಟಾಗಿರೋದು ಯಾವುದೇ ಕಾರಣಕ್ಕೂ ಯಾವುದೇ ಎಲೆಕ್ಟ್ರಾನಿಕ್ ಐಟಮ್ಸ್ಗಳಲ್ಲಿ ಸಿಗಾಕೋಬಾರ್ದು, ಶಾರ್ಟ್ ಸರ್ಕ್ಯೂಟ್ ಆಗಿಬಿಡುತ್ತೆ. ಓಕೆ, ಸೊ ಬಿ ಕೇರ್ಫುಲ್. ಓಕೆ, ಸೊ ಎಲ್ಲ ಮೋಟರ್ಸ್ದು ವೈರ್ಸ್ಗಳನ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ಈಗ ಒಂದೊಂದೇ ವೈರ್ನ ಇಟ್ಟು ಸಾಲ್ಡ್ರ್ ಮಾಡ್ತಾ ಹೋಗೋಣ. ಓಕೆ, ಸೊ ಬಿಫೋರ್ ದಟ್ ಇಲ್ಲಿ ನೋಡ್ರಿ, ಸಾಲ್ಡ್ರಿಂಗ್ ಐರನ್ನು ಬ್ಲ್ಯಾಕ್ ಆಗಿದೆ. ಇದನ್ನು ಸ್ವಲ್ಪ ಶೈನಿಂಗ್ ಮಾಡ್ಕೋಬೇಕು. ಸೊ ಫಸ್ಟು ಪೇಸ್ಟ್ ಹಚ್ಕೊಳ್ಳಿ. ಪೇಸ್ಟ್ ಹಚ್ಕೊಂಡು ಈ ಥರ ಹೊಗೆ ಬರ್ತಾ ಇರ್ಬೇಕಾದ್ರೆ ಸ್ವಲ್ಪ ಸಾಲ್ಡ್ರಿಂಗ್ ಲೆಡ್ ಆ್ಯಡ್ ಮಾಡಿ ಅದಕ್ಕೆ. ಓಕೆ, ಹಿಂದೆ ಮುಂದೆ ಎರಡು ಕಡೆ ಆ್ಯಡ್ ಮಾಡಿಬಿಟ್ಟು ವೂಲಲ್ಲಿ ಕ್ಲೀನ್ ಮಾಡಿ. ಸೊ ನೋಡಿ, ಈ ಥರ ಶೈನಿಂಗ್ ಟಿಪ್ ಬರುತ್ತೆ. ಓಕೆ, ಸೊ ಇವಾಗ ಒಂದು ಟ್ವೀಸರ್ನ ತೊಗೊಳ್ಳಿ. ಇದು ತುಂಬ ದೊಡ್ಡ ಹೀಟ್ ಸಿಂಕ್ ಇರೋದ್ರಿಂದ ಸ್ವಲ್ಪ ಸಾಲ್ಡರ್ ಮಾಡೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ವೆಯ್ಟ್ ಮಾಡಿ. ಓಕೆ, ಸೊ ಟ್ವೀಸರ್ಸ್ನ ಹೆಲ್ಪ್ ತೊಗೊಳ್ಳಿ. ಆಮೇಲೆ ಈ ವೈರ್ ಬಿಟ್ಬಿಟ್ರೆ ಮುಖಕ್ಕೆಲ್ಲ ಸಿಡಿದ್ಬಿಡುತ್ತೆ. ಸೊ ಹುಷಾರಾಗಿ ಈ ಥರ ಸಾಲ್ಡರ್ ಮಾಡಿ. ಸೊ ಈ ಥರ ಕಾಣುತ್ತೆ. ಓಕೆ, ಇನ್ನೂ ಸ್ವಲ್ಪ ಪ್ಯಾಡ್ಗಳಿಗೆ ಜಾಸ್ತಿ ಸಾಲ್ಡರ್ನ ಆ್ಯಡ್ ಮಾಡ್ಕೊಳ್ಳಿ, ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಆಲ್ರೆಡಿ ನಾನು ಪ್ಯಾಡ್ನ ಹೀಟ್ ಮಾಡ್ತಾಯಿದ್ದೀನಿ.
ಇದೇ ಥರನೇ ಎಲ್ಲ ವೈರ್ಗಳಿಗೂ ಹೇಗೆ ಮಾಡಿ ಈ ಹಸಿ ಮುಟ್ಟಾಗ್ತದೆ, ಅಷ್ಟು ಹೀಟಾಗಿದೆ. ಸೊ ಹಾಗಾಗಿ ಹುಷಾರಾಗಿ ಮಾಡಿ. ಎಸ್, ಈ ಥರ ಸಾಲ್ಡ್ರ್ ಮಾಡಬೇಕು. ಸೊ ಉಳಿದಿದ್ದೆಲ್ಲ ಪ್ಯಾಡಿಗೂ ಸಾಲ್ಡ್ರ್ ಮಾಡ್ಕೊಂಡು ಬರ್ತೀನಿ. ಓಕೆ ಗೈಸ್, ಸೊ ಇವಾಗ ಎಲ್ಲ ಮೋಟರ್ಸ್ಗೂ ಅದು ಪ್ಯಾಡ್, ಎಲ್ಲ ಮೋಟರ್ ಪ್ಯಾಡಿಗೂ ಮೋಟರ್ಸ್ನ ಸಾಲ್ಡ್ರ್ ಮಾಡಿದ್ದೀನಿ. ಓಕೆ, ಸೊ ಇವಾಗ XT60 ಹೇಗೆ ಆ್ಯಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಓಕೆ, XT60 ಆ್ಯಡ್ ಮಾಡೋದು ತುಂಬ ಕಷ್ಟ ಇದೆ. ಸೊ ಅದಕ್ಕೂ ಏನು ಮಾಡಬೇಕು, ಫಸ್ಟು ಪ್ಯಾಡಿಗೆ ಸಾಲ್ಡ್ರ್ ಮಾಡ್ಕೊಳ್ಳಿ. ಓಕೆ, ಲಾಟ್ ಆಫ್ ಫ್ಲೆಕ್ಸ್ ಹಾಕ್ಕೊಳ್ಳಿ. ಓಕೆ, ಈ ಥರ ನೋಡಿ, ಇದು ಪ್ಲಸ್ಸು, ಇದು ನೆಗೆಟಿವು. ಸೊ ಫಸ್ಟು ಚೆನ್ನಾಗಿ ಇದನ್ನು ಹಾಕ್ಕೊಳ್ಳಿ, ಸಾಲ್ಡರ್ ಹಾಕ್ಕೊಳ್ಳಿ. ಓಕೆ, ಈ ಥರನೇ ನೆಗೆಟಿವ್ ಪ್ಯಾಡಿಗೂ ಅಷ್ಟೇ. ನೆಗೆಟಿವ್ ಪ್ಯಾಡೇ ಸ್ವಲ್ಪ ಕಷ್ಟ, ಯಾಕೆಂದರೆ ನೆಗೆಟಿವ್ ಸರ್ಕ್ಯೂಟು ಆಲ್ ಓವರ್ ಬೋರ್ಡ್ ಇರುತ್ತೆ. ಸೊ ಹಾಗಾಗಿ ಹೀಟು ಭಾಳ ಚೆನ್ನಾಗಿ ಡಿಸ್ಟ್ರಿಬ್ಯೂಟ್ ಆಗಿಬಿಡುತ್ತೆ ನೋಡಿ. ಸೊ ಹಾಗಾಗಿ ನೆಗೆಟಿವ್ ಪ್ಯಾಡನ್ನ ಚೆನ್ನಾಗಿ ಹೀಟ್ ಮಾಡಿ. ಓಕೆ, ಸೊ XT60 ಪ್ಲಗ್, ಯಾ. ಸೊ ಇವಾಗೆಲ್ಲ ಹೀಟ್ ಆಗಿದೆ. ಸೊ ಏನು ಮಾಡೋಣ, XT60 ಪ್ಲಗ್ನ ಆ್ಯಡ್ ಮಾಡೋಣ. ಓಕೆ, ಸೊ ಜಸ್ಟ್ ಈ ಥರ ವೈರ್ ಇಟ್ಬಿಟ್ಟು ಆ್ಯಡ್ ಮಾಡ್ತಾ ಹೋಗ್ಬೇಕು. ಇದನ್ನು ಹೀಟ್ ಆಗೋ ತನಕ ಕಾಯಬೇಕು ವೈರ್ನ. ಓಕೆ, ವೈರ್ ಮೇಲೆ ಈ ಥರ ಸಾಲ್ಡ್ರ್ ಇಟ್ಕೊಂಡು ವೆಯ್ಟ್ ಮಾಡಿ. ಓಕೆ, ಸೊ ಐ ಹೋಪ್ ಯು ಕ್ಯಾನ್ ಸಿ. ಸೊ ಟ್ವೀಸರ್ಸ್ನ ಬಳಸಿ, ಇಟ್ಸ್ ವೆರಿ ಹೈಲಿ ರೆಕಮೆಂಡೆಡ್ for XT60. ಸೊ ಚೆನ್ನಾಗಿ ಪ್ಯಾಡ್ನ ಹೀಟ್ ಮಾಡಿ. ಹೀಟ್ ಟ್ರಾನ್ಸ್ಫರ್ ಆಗಿಲ್ಲ ಅಂದರೆ ಸ್ವಲ್ಪ ಸಾಲ್ಡ್ರಿಂಗ್ ಐರನ್ಗೆ ಹೀಟ್ ಆ್ಯಡ್ ಮಾಡ್ಕೊಳ್ಳಿ. Yes, finally we have added the wire.
ಅದೇ ಥರನೇ ಪಾಸಿಟಿವ್ ಸೈಡ್ಗೂ ಹಾಕಿ ಅದಕ್ಕಿಂತ ಫಸ್ಟ್ ಪಾಸಿಟಿವ್ ವೈರಿಗೆ ಸ್ವಲ್ಪ ಸಾಲ್ಡರ್ನ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಸೊ ಈ ಕಡೆ ಮಾಡ್ತೀನಿ ಒಂದು ನಿಮಿಷ. ಸೊ ಈ ಥರ ಹಿಂಗೆ ಸಾಲ್ಡರ್ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಸಾಲ್ಡರ್ ಆ್ಯಡ್ ಮಾಡಿ ಪಾಸಿಟಿವ್ ಟರ್ಮಿನಲ್ನ ಸ್ವಲ್ಪ ಹೀಟ್ ಮಾಡಿ. ಓಕೆ, ಹೀಟ್ ಮಾಡಿಕೊಂಡು ಪಾಸಿಟಿವ್ ವೈರ್ನ ಪ್ರೆಸ್ ಮಾಡಿ ಅಷ್ಟೇ. ಸೊ ನೋಡಿ, ನೆಗೆಟಿವ್ ಟರ್ಮಿನಲ್ನ ಸಾಲ್ಡರ್ ಮಾಡೋಕ್ಕೆ ಎಷ್ಟು ಕಷ್ಟ ಆಯಿತು, ಅದೇ ಪಾಸಿಟಿವ್ ಟರ್ಮಿನಲ್ ಅಷ್ಟು ಎಷ್ಟು ಬೇಕಾಗೋಯ್ತು. ಸೊ ಯಾಕೆಂದರೆ ನೆಗೆಟಿವ್ ಆಲ್ ಓವರ್ ಬೋರ್ಡ್ ಇರುತ್ತೆ, ಹಾಗಾಗಿ ಇಷ್ಟೇ. ದಿಸ್ ಇಸ್ ಹೌ ಯು ಡು ಇಟ್. ಓಕೆ, ನೆಕ್ಸ್ಟು ಫ್ಲೈಟ್ ಕಂಟ್ರೋಲರು ಆಮೇಲೆ ವೀಡಿಯೋ ಟ್ರಾನ್ಸ್ಮಿಟರ್ ಎಲ್ಲ ಆ್ಯಡ್ ಮಾಡೋಣ. ಓಕೆ, ಯಾ. ಸೊ ಎಲ್ಲದು ಪ್ಯಾಡು ಸಾಲ್ಡರ್ ಮಾಡಿದ್ದೀನಿ. ಆಮೇಲೆ ಸ್ವಲ್ಪ ಚೇಂಜ್ ಮಾಡಿದೆ, ಯಾಕಂದರೆ ಸ್ಟ್ಯಾಕ್ ಕೂರ್ತಾ ಇರಲಿಲ್ಲ ಕಂಟ್ರೋಲರು. ಸೊ ಹಾಗಾಗಿ ವೈರ್ಗಳನ್ನ ಹೀಗೆ ಡೈರೆಕ್ಟಾಗಿ ಸಾಲ್ಡರ್ ಮಾಡಿದ್ದೀನಿ. ಹೀಗಿಂದ ಸುತ್ಕೊಂಡ್ಬಂದು ಮಾಡಿದ್ನಲ್ಲ, ಅದನ್ನು ತೆಗೆದು ಈ ಥರ ಮಾಡಿದ್ದೀನಿ. ಓಕೆ, ಸೊ ಈ ಥರ ಕಾಣುತ್ತೆ. ಆಮೇಲೆ ನೆಕ್ಸ್ಟು ಫ್ಲೈಟ್ ಕಂಟ್ರೋಲರ್ ಇದೆ. ಓಕೆ, ಸೊ ನಾವು ಇಲ್ಲಿ ಈ ಫ್ಲೈಟ್ ಕಂಟ್ರೋಲರ್ ಮೇಲೆ ಒಂದು ಸಣ್ಣ ಆ್ಯರೋ ಮಾರ್ಕ್ ಇದೆ, ಹೌದಾ? ಸೊ ನೋಡ್ರೆ, ಇಲ್ಲೊಂದು ಸಣ್ಣ ಆ್ಯರೋ ಮಾರ್ಕ್ ಕಾಣ್ತಾ ಇದೆ, ಹೌದಾ? ಈ ಆ್ಯರೋ ಮಾರ್ಕು ಡ್ರೋನ್ನ ಫ್ರಂಟಿಗೆ ಪಾಯಿಂಟ್ ಆಗಬೇಕು. ಅಂದರೆ ಡ್ರೋನ್ ಯಾವ ಕಡೆ ಅದರದ್ದು ಮುಖ ಇರುತ್ತೋ ಆ ಕಡೆಗೆ ಇದು ಪಾಯಿಂಟ್ ಆಗಬೇಕು, ಈ ಥರ. ಓಕೆ, ಈ ಥರ ಕೂರಿಸ್ಬೇಕು ಅದನ್ನು. ಸೊ ನಂದು ಡ್ರೋನ್ ಫೇಸಿಂಗ್ ಈ ಕಡೆ, ಫ್ರಂಟ್ ಡ್ರೋನ್ದು ಫ್ರಂಟ್ ಇದು ಫ್ರಂಟ್, ಇದು ಬ್ಯಾಕ್. ಓಕೆ, ಸೊ ಆ ಥರ ಕೂರ್ಸೋಣ. ಆಮೇಲೆ ಆವಾಗಲೇ XT60 ಹಾಕೋದು ತೋರಿಸ್ಕೊಟ್ಟ. ಇದು ಸುಮ್ಮನೆ ಒಂದು TBS ಕ್ರಾಸ್ ಫೈರ್ನ ಆ್ಯಡ್ ಮಾಡಿದ್ದೀನಿ. ಇದು 3D ಪ್ರಿಂಟೆಡ್. ಓಕೆ, ಸೊ ಇದರೊಳಗಿಂದ ಆ್ಯಡ್ ಮಾಡಿದ್ದೀನಿ. ಓಕೆ, ಸೊ ಈಗ ಫಸ್ಟು ಎಲ್ಲದಕ್ಕಿಂತ ಮುಂಚೆ ನಾವು ಇದಕ್ಕೆ ESCಗೆ ಒಂದು ಕೆಪಾಸಿಟರ್ಸ್ ಕೊಟ್ಟಿರ್ತಾರೆ. ಆ ಕೆಪಾಸಿಟರ್ನ ಆ್ಯಡ್ ಮಾಡಲೇಬೇಕು. ಯಾಕೆ ಅಂದರೆ ವೋಲ್ಟೇಜ್ ಸ್ಪೈಕ್ಸ್ನ ಅವಾಯ್ಡ್ ಮಾಡೋದಕ್ಕೆ. ಓಕೆ, ಸೊ ಆ ವೋಲ್ಟೇಜ್ ಸ್ಪೈಕಿಂದ ನಮ್ಮದು ಫ್ಲೈಟ್ ಕಂಟ್ರೋಲರ್ ಅಥವಾ ಏನು ಎಲೆಕ್ಟ್ರಾನಿಕ್ ಡಿವೈಸಸ್ಗಳು ಎಫೆಕ್ಟ್ ಆಗದೇ ಇರಲಿ ಅನ್ನೋದಕ್ಕೆ ಒಂದು ಕೆಪಾಸಿಟರ್ ಕೊಟ್ಟಿರ್ತಾರೆ. ಸೊ ಈ ಥರ ನೋಡಿ. ಸೊ ಎಲೆಕ್ಟ್ರೋಲೈಟ್ ಕೆಪಾಸಿಟರ್ ಇದು ಸ್ಯಾನಿಯೋ ಕಪ್ಟಿದ್ದು 1000 ಮೈಕ್ರೋಫ್ಯಾರಟ್ 35 ವೋಲ್ಟ್ಸಿಂದ. ಓಕೆ, ಸೊ ಇದನ್ನು ನಾವು ಇಲ್ಲಿಗೆ ಈ ಪ್ಯಾಡ್ಗೆ ಆ್ಯಡ್ ಮಾಡಬೇಕು ಇಲ್ಲಿ. ಓಕೆ, ಸೊ ಈ ಥರ ನೆಗೆಟಿವ್ ಪಾಸಿಟಿವ್ ತುಂಬ ಹುಷಾರಾಗಿ ಕರೆಕ್ಟಾಗಿ ಆ್ಯಡ್ ಮಾಡಬೇಕು. ಇಲ್ಲ ಅಂದರೆ ಪಟಾಕಿ ಹೊಡೆದಂಗೆ ಸೌಂಡ್ ಬಂದುಬಿಡುತ್ತೆ ಉಲ್ಟಾ ಹಾಕಿದರೆ. ಓಕೆ, ಸೊ ವಿ ವಿಲ್ ಆ್ಯಡ್ ಇಟ್ ನೌ. ಓಕೆ, ಸೊ ಈ ಥರ ಇಟ್ಕೋತೀನಿ. ಓಕೆ, ಸೊ ಫಸ್ಟ್ ಪಾಸಿಟಿವ್ ಟರ್ಮಿನಲ್ನ ಆ್ಯಡ್ ಮಾಡ್ತೀನಿ. ಇದರಲ್ಲಿ ಪಾಸಿಟಿವ್ ನೆಗೆಟಿವ್ ಯಾವುದಪ್ಪ ಅಂದರೆ ಈ ಥರ ಒಂದು ಲೈನ್ ಬಂದಿರುತ್ತೆ ನೋಡಿ, ಮತ್ತೆಲ್ಲೂ ಲೈನ್ ಇರೋಲ್ಲ. ಆ ಕಡೆ ಸೈಡೆ ಯಾವಾಗಲೂ ನೆಗೆಟಿವ್ ಇರುತ್ತೆ. ಓಕೆ, ಕೆಪಾಸಿಟರ್ದು ಒಂದು ಲೈನ್ ಬಂದಿರುತ್ತೆ ಈ ಥರ. ಓಕೆ, ಈ ಗೋಲ್ಡನ್ ಕಲರ್ ಏನಿದೆಲ್ಲ ಇದು ನೆಗೆಟಿವ್ ಪಾಯಿಂಟ್ ಅಂತ. ಓಕೆ, ಸೊ ಎಲ್ಲ ಕೆಪಾಸಿಟರ್ಗೂ ಒಂದು ಲೈನ್ ಇರುತ್ತೆ ಆ ಥರ. ಸೊ ನೀವು ಪಾಸಿಟಿವ್ ನೆಗೆಟಿವ್ನ ಮಿಸ್ ಮಾಡ್ಕೋಬೇಡಿ. ಓಕೆ, ಪಾಸಿಟಿವ್ ಟರ್ಮಿನಲ್ ಆ್ಯಡ್ ಆಗಿದೆ. ಇನ್ನೊಂದು ಸ್ವಲ್ಪ ಸಾಲ್ಡರ್ ಹಾಕೋಣ ಅದಕ್ಕೆ. ಸೊ ಕನೆಕ್ಷನ್ ಚೆನ್ನಾಗಿರಲಿ ಅನ್ನೋದಕ್ಕೆ. ಓಕೆ, ಸಾರಿ, ಭಾಳ ಹುಷಾರಾಗಿರಬೇಕು. ತಂತಿ ಇದು ಕಣ್ಣಿಗೆ ಹಾರಿಬಿಡುತ್ತೆ. ಓಕೆ, ಸೊ ಒಂದು ಕೈಯಲ್ಲಿ ಕೆಪಾಸಿಟರ್ನ ಹಿಡ್ಕೊಳ್ಳಿ. ಓಕೆ, ಇನ್ನೊಂದು ಕೈಯಲ್ಲಿ ಕರೆಕ್ಟಾಗಿ ಕೆಪಾಸಿಟರು ಟಚ್ ಆಗಿದೆಯಾ ನೋಡ್ಕೊಳ್ಳಿ. ಸೊ ಈ ಥರ ಆಗಬೇಕು. ಇವಾಗ ನೋಡಿ, ಫ್ಲೈಟ್ ಕಂಟ್ರೋಲ್ ನಾನು ಹೇಳ್ದಂಗೆ ಟ್ರಯಾಂಗಲ್ಲು ಫ್ರಂಟ್ ಶೇಪಿಗೆ ಬರೋ ಥರ. ಓಕೆ, ಆ್ಯರೋ ಮಾರ್ಕು ಮುಂದೆ ಬರೋ ಥರ ಮಾಡಿಕೊಂಡು ಕೂರಿಸೋಣ ಅಂತ. ಓಕೆ, ಸೊ ಆಮೇಲೆ ಒನ್ ಮೋರ್ ಥಿಂಗ್. ಓಕೆ, ವೀಡಿಯೋ ಟ್ರಾನ್ಸ್ಮಿಟರ್ ಇದೆಯಲ್ಲ, ಫಸ್ಟು ವೀಡಿಯೋ ಟ್ರಾನ್ಸ್ಮಿಟರ್ ಒಂದನ್ನೇ ಹಾಕ್ಕೊಂಬಿಡೋಣ. ಓಕೆ, ಸೊ ಇದು ಏರ್ ಯೂನಿಟ್. ಓಕೆ, ಸೊ ಝೂಮ್ ಔಟ್. ಸೊ ಈ ಏರ್ ಯೂನಿಟ್ನ ಹಿಂದ್ಗಡೆ ಇಲ್ಲಿ ಫಿಟ್ ಮಾಡಬೇಕು. ಓಕೆ, ಇದನ್ನು ಫಿಟ್ ಮಾಡೋದಕ್ಕೆ ನಮಗೆ 3D ಪ್ರಿಂಟೆಡ್ ಐಟಮ್ ಇರುತ್ತೆ. ಸೊ ಈ ಥರ ಇರುತ್ತೆ ನಮ್ಮದು ಏರ್ ಯೂನಿಟ್, ಈ ಥರ ಅದರೊಳಗೆ ಕೂರುತ್ತೆ.
ಓಕೆ ಈ ಥರ ಕೂರಿಸ್ಬೇಕು. ಓಕೆ ಈ ಥರ ಕೂರಿಸಿ ಆ್ಯಕ್ಚುಲಿ ಫಸ್ಟು ನಾವು ಇದನ್ನು ಹಾಕ್ಕೋಬೇಕು ಒಂದು ಕಡೆ. ಓಕೆ ಈ ಥರ ಕೂರಿಸಿ. ಓಕೆ ಸೊ ಫುಲ್ ಕೆಳಗಡೆ ಹೋಗೋಷ್ಟು ತಳ್ಳಿ ಇದನ್ನು. ಆಮೇಲೆ ಈ ಕಡೆದನ್ನು ಅಷ್ಟೇ. ಇಲ್ಲಿ ಜಾಗ ಇದೆ ಆ್ಯಂಟನ ಕೂರ್ಸೋಕ್ಕೆ MMCX. ಸೊ ಕೂರಿಸ್ಕೊಡಿ. ಇನ್ನೊಂದು ಆ್ಯಂಟನೂ ಅಷ್ಟೇ ಈ ಥರ ಕೂರಿಸ್ಕೊಡಿ. ಆಮೇಲೆ ಈ ಏರ್ ಯೂನಿಟ್ನ ಕನೆಕ್ಟ್ ಮಾಡೋದಕ್ಕೆ ಮೈಕ್ರೋ ಕಂಟ್ರೋಲರ್ ಜೊತೆಗೆ ನಮಗೆ ಒಂದು ಕೇಬಲ್ ಬರುತ್ತೆ, ಏರ್ ಯೂನಿಟ್ ಕೇಬಲ್ ಇರುತ್ತೆ. ಓಕೆ ಇದು ಏರ್ ಯೂನಿಟ್ ಜೊತೆಗೆ ಬರುತ್ತೆ, ಅದನ್ನು ಕನೆಕ್ಟ್ ಮಾಡ್ಕೊಂಬಿಡಿ ಫಸ್ಟಿಗೆ, ಯಾಕಂದರೆ ಆ ಸಣ್ಣ ಸ್ಪೇಸಲ್ಲಿ ಕೈ ಹೋಗೋದಿಲ್ಲ ಅದಕ್ಕೆ. ಸೊ ಈ ಥರ ಮಾಡ್ಕೊಂಡಾದ್ಮೇಲೆ ಇದನ್ನು ಫಿಟ್ ಮಾಡೋ ಟ್ರೈ ಮಾಡಿ ಈ ಥರ. ಓಕೆ ಸೊ ಎಲ್ಲ ಕಡೆ ಕ್ಲೀನಾಗಿ ನೋಡಿಕೊಂಡು ಆಮೇಲೆ ಓಕೆ ಕ್ರಾಸ್ ಫೈರ್ನ ಇಲ್ಲಿಂದ ಒಳ ತೊಗೊಂಬಿಡಿ ಈ ಥರ. ಸೊ ಇವಾಗ ನಾವು ಕನೆಕ್ಟ್ರ್ ವೈರ್ನ ಏನು ಮಾಡಬೇಕು, DJ ಕನೆಕ್ಟ್ರ್ ವೈರ್ನ ಸೀದಾ ತಗೊಂಡು ಸೀದಾ ಈ 3D ಪ್ರಿಂಟರ್ ಕೆಳಗಿಂದ ಈ ಥರ ತಗೊಂಡು ಸೊ ಈ ಥರ ಬರುತ್ತದ. ಓಕೆ ಆಮೇಲೆ ವೈರ್ನ ಒಂದು ಸ್ವಲ್ಪ ಟರ್ನ್ ಮಾಡಿ. ಓಕೆ ಸೊ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ಆ ಥರ ಟರ್ನ್ ಮಾಡಿದ್ರೆ. ಯಾ ಗೈಸ್, ಸೊ ಇದನ್ನೆಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡಿದ್ದೀನಿ. ಓಕೆ ಸೊ ನೋಡ್ರಿ, ಕೆಪಾಸಿಟರ್ನ ನೋಡ್ಬೋದು ನೀವು ಈ ಥರ ಹಿಂಗೆ. ಓಕೆ ಏರ್ ಯೂನಿಟ್ ಮೇಲೇ ಕೆಪಾಸಿಟರ್ ಮತ್ತು ವೈರ್ಗಳು ಎರಡು ಬ್ಲ್ಯಾಕ್ ಮತ್ತು ರೆಡ್ ವೈರ್ ಮಧ್ಯದಲ್ಲಿ ತೊಗೊಂಬಂದಿದ್ದೀನಿ. ಕೆಪಾಸಿಟರ್ ಒಂದು ಜಿಪ್ ಟೈ ಹಾಕಿ ಅವೆರಡು ವೈರ್ ಜೊತೆ ಮತ್ತಿದ್ರೆ ಅದನ್ನು ಕಟ್ಟಿದ್ದೀನಿ. ಸೊ ಆಮೇಲೆ ಇದು ಕ್ರಾಸ್ ಫೈರ್. ಓಕೆ ಇನ್ನೂ ಕನೆಕ್ಷನ್ ಕೊಟ್ಟಿಲ್ಲ. ಸೊ ಕ್ರಾಸ್ ಫೈರ್ನ ಇದು ರಿಸೀವರ್ ಟ್ರೈದಲ್ಲಿ ಹಾಕಿದ್ದೀನಿ. ಆಮೇಲೆ ಪವರ್ ಲೀಡನ್ನು ಕೂಡ ಈ ರಿಸೀವರ್ ಮೊದಲಿನ ತೊಗೊಂಡಿದ್ದೀನಿ, ಯಾಕೆಂದರೆ ನಮ್ಮದು ಟಾಪ್ ಪ್ಲೇಟಲ್ಲಿ ಪವರ್ ಕಾರ್ಡ್ ಹೋಗೋಕ್ಕೆ ಜಾಗ ಇದೆ. ಓಕೆ ಸೊ ಈ ಥರ ಸೊ ಹಾಗಾಗಿ ಇಲ್ಲೇ ತೊಗೊಂಡಿದ್ದೀವಿ, ಇನ್ನೂ ಈಸಿ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಆ್ಯಂಟನ ಆ್ಯಸ್ ಯೂಶ್ವಲ್ ಕ್ರಾಸ್ ಫೈರ್ ಇಮ್ಮೋರ್ಟಾಲಿಟಿ ಆ್ಯಂಟನ. ಓಕೆ ಸೊ ನಾವು ವಾಟ್ ವಿಲ್ ಡೂ ಇಸ್ ವಿಲ್ ಆ್ಯಡ್ ಫ್ಲೈಟ್ ಕಂಟ್ರೋಲರ್. ಓಕೆ ಫ್ಲೈಟ್ ಕಂಟ್ರೋಲರ್ ಕೂರಿಸ್ತಾ ಇದ್ದೀನಿ. ಆಮೇಲೆ ಇದಿದೆಯಲ್ಲ, ಇದು ಫ್ಲೈಟ್ ಕಂಟ್ರೋಲರ್ ಆ್ಯರೋ ಮಾರ್ಕ್ ಈ ಕಡೆ ಇದೆ, ಆ್ಯರೋ ಮಾರ್ಕ್ನ ಹಿಂದೆ. ಓಕೆ ಸೊ ಇದು ಆ್ಯರೋ ಮಾರ್ಕ್ ಮುಂದೆ ತೋರಿಸಿದೆ. ಹಿಂದ್ಗಡೆ ಬರೋ ಕನೆಕ್ಟರ್ ನಮಗೆ DJI ಕನೆಕ್ಟರು. ಸೊ DJI ಕನೆಕ್ಟರ್ಗೆ ಇದನ್ನು ಆ್ಯಡ್ ಮಾಡಿಬಿಟ್ಟಿದ್ದೀನಿ. ಓಕೆ DJI ಕನೆಕ್ಟರ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ಸೊ DJI ಕನೆಕ್ಟರ್ ಆ್ಯಡ್ ಮಾಡಿದ್ದೀನಿ. ಓಕೆ ಸೊ ನಿಮಗೆಲ್ಲ ಇದು ಕನೆಕ್ಟರ್ ಹೇಗೆ ಕನೆಕ್ಟ್ ಮಾಡೋದು, ಹೇಗೆ ಗೊತ್ತಾಗುತ್ತೆ ಅನ್ನೋದು, ಅದೇ ಹೇಗೆ ಅಂತ ಡೌಟ್ ಏನಾರು ಇದ್ದರೆ ನಿಮಗೆ ಬೆಸ್ಟ್ ಆಪ್ಷನ್ ಈಸ್ ಯುವರ್ ಮ್ಯಾನ್ಯುಯಲ್. ಓಕೆ ಮ್ಯಾನ್ಯುಯಲ್ ನೋಡ್ಕೊಳ್ಳಿ, ಫ್ಲೈಟ್ ಕಂಟ್ರೋಲರ್ ಜೊತೆ ಬಂದಿರುತ್ತಲ್ಲ ಮ್ಯಾನ್ಯುಯಲ್. ಓಕೆ ಸೊ ನೋಡಿ ಇಲ್ಲಿ DJI ಏರ್ ಯೂನಿಟ್ ಇಲ್ಲಿ ತೋರಿಸ್ತಾ ಇದ್ದಾರೆ. ಓಕೆ ಸೊ USB ಲೆಫ್ಟಿಗೆ ಬರುತ್ತೆ. ಸೊ
ಯಾ ಹೀಗೆ ಇದು ಉಲ್ಟಾ ಆಗಿದೆ, ಈ ಥರ ಬರುತ್ತೆ ನೋಡಿ. ಇದು ಯು ಎಸ್ ಬಿ ಕೆಳಗಲ್ವಾ, ಸೊ ಈ ಥರ ನೋಡಿ. ಯು ಎಸ್ ಬಿ ರೈಟ್ ಸೈಡಿಗಿದೆ, ಈ ಕಡೆ ಡಿ ಜೆ ಪಿನ್ ಬಂದಿದೆ, ಸೊ ಈ ಥರ. ನೆಕ್ಸ್ಟು ನಾವು ಇದಕ್ಕೆ ಜಿ ಪಿ ಎಸ್ ಕೂಡ ಆ್ಯಡ್ ಮಾಡ್ತಾಯಿದ್ದೀವಿ. ಸೊ ಜಿ ಪಿ ಎಸ್ಗೂ ಕನೆಕ್ಟರ್ ಇದೆ. ಯಾ ವಿಲ್ ಡೂ ದ್ಯಾಟ್ ಒನ್ ಟು. ಇವಾಗ ಫಸ್ಟು ಕ್ರಾಸ್ ಫೈರ್ನ ಇದು ಮಾಡ್ಕೊಂಬಿಡೋಣ, ನೀನು ಸಾಲ್ಡ್ರ್ ಮಾಡ್ಕೊಂಬಿಡೋಣ, ಓಕೆನಾ. ಸೊ ಕ್ರಾಸ್ ಫೈರ್ ಎಲ್ಲಿಗೆ ಹೋಗುತ್ತೆ ನಿಮಗೆ ಅಂದರೆ, ಇಲ್ಲಿ ಕೊಟ್ಟಿದ್ದಾರೆ ಪಿನ್. ಇಟ್ ಗೋಸ್ ಟು TX1 ಆ್ಯಂಡ್ RX1 ಇಲ್ಲಿ UART1 ಮತ್ತು UART1ಗೆ ಹೋಗುತ್ತೆ, ಓಕೆ. ಸೊ T1 R1 ಹೋಗುತ್ತೆ. ಸೊ ಇದರಲ್ಲಿ ನಂದು ಎಲ್ಲೋ ಈಸ್ ಚಾನಲ್ 2. ಸೊ ಚಾನಲ್ 2 ಗೋಸ್ ಟು T1, ಓಕೆ. ಸೊ ಸ್ವಲ್ಪ ವೈರ್ಗಳನ್ನು ಟಿನ್ ಮಾಡ್ಕೊಳ್ಳೋಣ. ಓಕೆ. ಸೊ ಇವಾಗ ಸಾಲ್ಡ್ರಿಂಗ್ ಐರನ್ ಹೀಟ್ ಆಗಿದೆ. ಸೊ ಅದನ್ನು ನಾನು ಏನು ಮಾಡ್ತೀನಿ, ಸೊ ಈ ಸ್ಮಾಲ್ ವೈರ್ಸ್ನೆಲ್ಲದನ್ನ ಸ್ವಲ್ಪ ಟಿನ್ ಮಾಡ್ಕೊಂಬಿಡೋಣ. ಸ್ವಲ್ಪ ಪೇಸ್ಟ್ ಹಾಕ್ಕೊಳ್ಳಿ, ಓಕೆ. ಎಲ್ಲ ಹಾಕ್ಕೊಂಡೆ. ಸೊ ಸ್ವಲ್ಪ ಸಾಲ್ಡ್ರಿಂಗ್ ಐರನ್ಗೆ ಸ್ವಲ್ಪ ಸಾಲ್ಡ್ರ್ ಹಾಕ್ಕೊಂಡು ಜಸ್ಟ್ ಈ ವೈರ್ಗಳನ್ನ ಡಿಪ್ ಮಾಡ್ತಾ ಹೋಗಿ ಅದರಲ್ಲೇ. ಸೊ ಆಗೋಯ್ತು. ಇವಾಗ ಚಾನಲ್ 2 ಏನಿತ್ತು, ನನ್ನ ಯೆಲ್ಲೋ ಕಲರ್ ಇತ್ತಲ್ವ, ಸೊ ಯೆಲ್ಲೋ ಕಲರ್ನ ಓಕೆ ಫಸ್ಟು ಎಲ್ಲ ಇದೆ. ಇಲ್ಲಿ ಇರೋ 4 ಪ್ಯಾಡ್ ಇದೆ ಅಲ್ಲ, T1 R1 5 volts ಗ್ರೌಂಡ್ ಎಲ್ಲ ಇದೆಲ್ಲ ಇದೆ. ಸೊ ಫಸ್ಟು T1ನ ಮಾಡ್ಕೊಂಬಿಡ್ತೀನಿ, ಓಕೆ. ಆಮೇಲೆ R1 ಮತ್ತು ಫೈವ್ ವೋಲ್ಟ್ಸು ಗ್ರೌಂಡ್. ನೋಡಿ ಎಷ್ಟು ಸ್ವಲ್ಪ ಡಿಫಿಕಲ್ಟ್ ಮಾಡೋದಕ್ಕೆ. ಸೊ ಸ್ವಲ್ಪ ವೈರ್ನ ಟ್ವಿಸ್ಟ್ ಮಾಡ್ಕೊಳ್ಳಿ, ಓಕೆ. ಟ್ವಿಸ್ಟ್ ಮಾಡಿಕೊಂಡು ಸಾಲ್ಡ್ರ್ ಆ್ಯಡ್ ಮಾಡ್ತಾ ಹೋಗಿ, ಸಾಲ್ಡ್ರಿಗೆ ಹಾಕ್ತಾ ಹೋಗಿ ಅಷ್ಟೇ. ಓಕೆ, ಗ್ರೌಂಡ್ ವೈರ್ ಆ್ಯಡ್ ಆಗಿದೆ. ಇನ್ನೂ ಸ್ವಲ್ಪ ಸಾಲ್ಡ್ರ್ ಆ್ಯಡ್ ಮಾಡ್ತೀನಿ, ದಪ್ಪ ಕೂರಲಿ ಅಂತ. ನೆಕ್ಸ್ಟು 5 volts, ಓಕೆ. 5 volts ಸ್ವಲ್ಪ ವೈರ್ ದೊಡ್ಡ ಇದೆ, ಸೊ ಅದನ್ನು ಸಣ್ಣಕ್ಕೆ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗೋಯ್ತು. ಸೊ ಫೋರ್ಸೆಪ್ ತೊಗೊಳ್ಳಿ, ಫೋರ್ಸೆಪ್ ತೊಗೊಂಡು ಆಮೇಲೆ ಯೆಲ್ಲೋ ವೈರು ಅಂದರೆ ನಂದು ಚಾನಲ್ ಕ್ರಾಸ್ ಫೈರಲ್ಲಿ T2 ಚಾನಲ್ಲು, ಇಲ್ಲಿ ಅಲ್ಲ ಟ್ರಾನ್ಸ್ಮಿಟಿಂಗ್ ಚಾನಲ್ಲು T1ಗೆ ಬರುತ್ತೆ, ಓಕೆ. ಸೊ ಆ್ಯಂಡ್ R1 is white, ಯಾ ಇಷ್ಟೇ, ಓಕೆ. ಸೊ ಯಾ
ಈ ಬಜರ್ನ ಆ್ಯಡ್ ಮಾಡೋಣ. ಓಕೆ, ಈ ಬಜರು, ಸೊ ಈ ಬಜರ್ದು ಏನಪ್ಪ ಹೆಲ್ಪ್ಫುಲ್ ಅಂದರೆ ಡ್ರೋನ್ ಎಲ್ಲಾರು ಕಳೆದೋಯ್ದಾಗ ಇದು ತುಂಬ ಜೋರಾಗಿ ಸೌಂಡ್ ಮಾಡ್ತಾ ಇರುತ್ತೆ, ಬೀಪ್ ಮಾಡುತ್ತೆ. ಸೊ ಅದನ್ನು ನೋಡಿಕೊಂಡು ನಾವು ಡ್ರೋನ್ನ ಹುಡುಕ್ಬೋದು ಅದಕ್ಕೋಸ್ಕರ. ಓಕೆ, ಸೊ ಬಜರ್ ಪಾಯಿಂಟ್ ಇಲ್ಲಿದೆ ನೋಡಿ, B+B- ಅಂತ ಇದೆ. ಆಮೇಲೆ ಗ್ರೌಂಡ್ ನಾವು ಪಕ್ಕದಿಂದ ತೊಗೊಳೋಣ. ಓಕೆ, ಪಕ್ಕದಲ್ಲಿ ಒಂದು ಪೋರ್ಟ್ ಇದೆ. ಆಮೇಲೆ ಈ ಬಜರ್ಗೆ 2 ಗ್ರೌಂಡ್ ಇರುತ್ತೆ. ಓಕೆ, ಒಂದು ಯೆಲ್ಲೋ ಕಲರ್ದು ಒಂದು ಗ್ರೌಂಡು, ಒಂದು ಬ್ಲ್ಯಾಕ್ ಕಲರ್ದು ಒಂದು ಗ್ರೌಂಡ್ ಇರುತ್ತೆ. ಸೊ ಬ್ಲ್ಯಾಕ್ ಈಸ್ ನಾರ್ಮಲ್ ಗ್ರೌಂಡ್. ಓಕೆ, ಅದನ್ನು ನಾವು ನಾರ್ಮಲ್ ಗ್ರೌಂಡಿಗೆ ಫಸ್ಟ್ ಆ್ಯಡ್ ಮಾಡಿಬಿಡೋಣ. ಓಕೆ, ಸೊ ನಾರ್ಮಲ್ ಗ್ರೌಂಡ್ ಇಲ್ಲಿದೆ ನೋಡಿ. ಓಕೆ, ಸೊ ಈ ಪಾಯಿಂಟು ನಾರ್ಮಲ್ ಗ್ರೌಂಡು. ಸೊ ಐ ಆಮ್ ಆ್ಯಡಿಂಗ್ ಇಟ್ now. So B positive will be B positive. ನೆಗೆಟಿವ್ ಪಾಯಿಂಟ್ ಇಲ್ಲಿದೆ. ಓಕೆ, ಸೊ ಗ್ರೌಂಡ್ ಇಲ್ಲಿದೆ. ಸೊ ಗ್ರೌಂಡ್ನ ಓಕೆ ಈ ಥರ. ಓಕೆ, this is how you add a buzzer and receiver. Okay, so yeah, I don't think there is any connection between these two pins. This is looking good. Okay, yeah. ಸೊ ಇವಾಗ ಈ ಬಜರು ಇಲ್ಲಿ ಕೂರುತ್ತೆ. ಓಕೆ, ಫ್ರಂಟಲ್ಲಿ ಈಗ ನಾವು ESC ಮತ್ತು ಫ್ಲೈಟ್ ಕಂಟ್ರೋಲ್ನ ಕನೆಕ್ಟ್ ಮಾಡಬೇಕಲ್ವ. ಸೊ ಅದರದ್ದು ಮೇಯ್ನ್ ಒಂದು ಕೇಬಲ್ ಕೊಟ್ಟಿರ್ತಾರೆ. ಓಕೆ, ಸೊ ಈ ಕೇಬಲು, ಓಕೆ, ಇದನ್ನು ನಾವು ಇಲ್ಲಿ ಪ್ಲಗ್ ಮಾಡಬೇಕು. ಓಕೆ, ಸೊ ಇದು ಯಾವ ಕಡೆ ಸೈಡಿಂದ ಕನೆಕ್ಟ್ ಮಾಡ್ಬೋದು, ನೋ ಇಶ್ಯೂಸ್. ಸೊ ಇದಾಯಿತು. ಅದೇ ಥರನೇ ಕೆಳಗಡೆಗೆ ಇದೇ ಥರನೇ ಕನೆಕ್ಟ್ ಮಾಡೋದು ನಾವು. ಆ್ಯಕ್ಚುಲಿ ಮಿಸ್ಟೇಕ್ ಮಾಡಿದ್ದು ಏನಾಯಿತು ಅಂದರೆ ಫಸ್ಟಿಗೆ ಕೇಬಲ್ ಕನೆಕ್ಟ್ ಮಾಡ್ಕೊಬೇಕಾಗಿತ್ತು ನಾವು. ಇಶ್ಯೂಸ್ ಮಾಡ್ಬೋದು. ಈಗ ಸ್ವಲ್ಪ ಸ್ಪೇಸ್ ಮಾಡ್ಕೊಳ್ಳಿ, ಕ್ಯಾಮ್ರಾ ಎಲ್ಲ ತೆಗೆದು ನೋಡಿ, ಆರಾಮಾಗಿ ಹೋಗುತ್ತೆ. maybe some issue. Yeah. This is how you do it. Okay, okay, yeah. ಈಗ ಬಜರ್ನ ಇಲ್ಲಿ ಆ್ಯಡ್ ಮಾಡ್ಬೋದು. ಇಲ್ಲಿ ಆ್ಯಡ್ ಮಾಡೋಕ್ಕೆ ಒಂದು ದೊಡ್ಡ ಜಿಪ್ ಟೈ ತೊಗೊಳ್ಳಿ. ಓಕೆ, ಸೊ ಅದರಲ್ಲಿ ನೀವು ಕನೆಕ್ಟ್ ಮಾಡಿದ್ರೆ ಆಯಿತು. ಸೊ ಆಲ್ಮೋಸ್ಟ್ ನಿಮ್ಮದೆಲ್ಲ ಸಾಲ್ಡ್ರಿಂಗ್ ವರ್ಕ್ ಎಲ್ಲ ಮುಗಿದಿದೆ. ಸೊ ಸಾಲ್ಡ್ರಿಂಗ್ ಐರನ್ನ ಆಫ್ ಮಾಡಿಬಿಡಿ. ಓಕೆ, ಆ್ಯಂಡ್
Yeah. This is how we had buzzer. Still buzzer wire long ಆಯ್ತು. Missed it. So actually we messed up some connection. Okay, so not connection. I was supposed to bring camera wire first. Okay, so we'll do that one right now. This is not that much complicated. You have to just lift this one and you have to pass the wire. That's it. So check for any sandwich of wire. See, everything is cool now. This is how you do it. Okay, ಇವಾಗ ಒಂದ್ಸಲ ಆನ್ ಮಾಡಿ ನೋಡೋಣ. ಓಕೆ, ಪವರ್ ಆನ್ ಆಗುತ್ತಾ ಅಂತಂದು. ಆ್ಯಂಡ್ ಇದೊಂದು ವೈರು ಸ್ವಲ್ಪ ಹಿಂಗಿದೆ. ಸೊ ವಾಟ್ ಯು ಡೂ ಇಸ್ ದಟ್ ಇಸ್ ಜಿಪ್ ಟ್ಯಾಗ್. ಓಕೆ, ಸೊ ಎಲ್ಲ ವೈರ್ಸ್ನ ಸೇರಿ ಒಂದು ಸಣ್ಣದೊಂದು ಜಿಪ್ ಟ್ಯಾಗ್ ಹಾಕ್ಬಿಡಿ, ಯಾವುದು ವೈರ್ ಹೊರಗೆ ಹೋಗದೆ ಇರೋ ಥರ. ಓಕೆ, ದಿಸ್ ಒನ್. ಓಕೆ, ಈ ಥರ ಹೆಂಗೆ ಯಾವುದು ವೈರು ಹೊರಗೆ ಹೋಗದೆ ಇರೋ ಥರ ಸುಮ್ಮನೆ ಒಂದು ಜಿಪ್ ಟ್ಯಾಗ್ ಹಾಕಿ ಈ ಥರ. ಸೊ ಇಟ್ ವಿಲ್ ಮೇಕ್ ಯುವರ್ ಲೈಫ್ ಲಾಟ್ ಈಸಿಯರ್. Yeah, so let's power on this drone. Okay, so drone ಪವರ್ ಆನ್ ಮಾಡೋಕ್ಕೆ ಈ ಶಾರ್ಟ್ ಸೇವರ್ ಅಂತ ಇರುತ್ತೆ. ಸೊ ಇದನ್ನು ಯೂಸ್ ಮಾಡಬೇಕು. ಏನಾದರೂ ನಾವು ಕನೆಕ್ಷನ್ ತಪ್ಪು ಮಾಡಿದರೆ ಇದು ನಮ್ಮ ಡ್ರೋನ್ನ ಉಳಿಸುತ್ತೆ, ಇಲ್ಲಾಂದರೆ ಎಲ್ಲ ಒಂದು ಸೆಕೆಂಡಿಗೆ ಬರ್ನ್ ಆಗೋಗ್ಬಿಡುತ್ತೆ. ಸೊ ಯಾ, ಲೆಟ್ಸ್ ಸಿ. ಬ್ಯೂಟಿಫುಲ್ ಸೌಂಡ್ ಬರುತ್ತೆ. ಆ ಸೌಂಡ್ ಬಂತು ಅಂದರೆ ನಮ್ಮ ಡ್ರೋನ್ ಆನ್ ಆಗಿದೆ ಅಂತಂದೆ. ಓಕೆ, ಲೆಟ್ಸ್ ಸಿ. ಬ್ಯಾಟ್ರಿ ಕನೆಕ್ಟ್ ಮಾಡ್ತಾಯಿದ್ದೀನಿ. ಓಕೆ, ಆನ್ ಮಾಡ್ತಾಯಿದ್ದೀನಿ ಬ್ಯಾಟ್ರಿ. ಓಕೆ, ಸೊ 2 ಆ್ಯಂಪ್ಸ್ ಕರೆಂಟ್ ಬೇಕಿದ್ದಕ್ಕೆ. ಸೊ 2 ಆ್ಯಂಪ್ಸಿಗೆ ಸ್ವಿಚ್ ಮಾಡಿದ್ದೀನಿ. ಇವಾಗ ದಿಸ್ ಇಸ್ ವರ್ಕಿಂಗ್ ಫೈನ್. ಎಸ್. Okay, no shots so far. Okay, so drone building is success. Yeah, now our build is done. So guys, ಇದು GPS ಆ್ಯಡ್ ಮಾಡ್ತಾ ಇದ್ದೀವಿ. ಓಕೆ, GPS ನ ಈ ಆರ್ಮ್ ಮೇಲೆ ಇಲ್ಲಿ ಮಾಡ್ತೀವಿ, ಇಲ್ಲಿ ಪ್ಲೇಸ್ ಮಾಡ್ತೀವಿ. ಆ್ಯಂಡ್ ವೈರ್ನ ಇಲ್ಲೇ ಕನೆಕ್ಷನ್ ಕೊಡ್ತೀವಿ. ಓಕೆ, ಸೊ ಯಾ, ಆ್ಯಕ್ಚುಲಿ ವೈರ್ ಸಿಕ್ಕಾಬಿಟ್ಟೆ ಉದ್ದ ಇದೆ. ಐ ಆಮ್ ನಾಟ್ ಶ್ಯೂರ್ ಸಾಲ್ಡರ್ ಮಾಡೋದು ಅಥವಾ ಇದು ಮಾಡೋದು ಅಂತಂದು. ಓಕೆ, ಸೊ ಫಾರ್ ನೌ ನಿಮಗೋಸ್ಕರ ಸುಮ್ಮನೆ ಹೀಗೆ ಇಲ್ಲೇ ಕನೆಕ್ಟ್ ಮಾಡಿ ತೋರಿಸ್ತೀನಿ. ಓಕೆ, ಸೊ ಇಲ್ಲೊಂದು ರೈಟ್ ಸೈಡಿಗೆ ಒಂದು ಪ್ಲಗ್ ಇದೆ, ಅದಕ್ಕೆ ಕನೆಕ್ಟ್ ಮಾಡಿದ್ರೆ ನಿಮ್ಮ GPS ಆ್ಯಡ್ ಆಗುತ್ತೆ ಅಷ್ಟೇ. ಅಷ್ಟೇ, ವೈರ್ ಉದ್ದ ಇದೆ. ಸೊ ನಾನು ಡೈರೆಕ್ಟಾಗಿ ಸಾಲ್ಡರೇ ಮಾಡಿಬಿಡ್ತೀನಿ. ಓಕೆ, ಸೊ GPS ಈ ಥರ ಇರುತ್ತೆ, ಈ ಥರ ಕೂತ್ಕೊಳತ್ತೆ. ಸೊ ನಿಮ್ಮ ಡ್ರೋನು ಎಲ್ಲಾದರೂ ಕನೆಕ್ಷನ್ ಕಟ್ಟಾದರೆ ವಾಪಸ್ ಮನೆಗೆ ಬರುತ್ತೆ. ಆ್ಯಂಡ್ ಯು ಕ್ಯಾನ್ ಪ್ಲೇಸ್ ದಿಸ್ ಆಫ್ಟರ್ ಎವ್ರಿಥಿಂಗ್ ಆ್ಯಂಡ್ ಯಾ, ಯುವರ್ ಡ್ರೋನ್ ಇಸ್ ಡನ್. ಥ್ಯಾಂಕ್ಸ್ ಗೈಸ್, ನೋಡಿದ್ದಕ್ಕೆ ಇಷ್ಟು ತನಕ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಇದರ ಕಾನ್ಫಿಗರ್ ಮಾಡೋ ವೀಡಿಯೋನು ಮಾಡಿ ಹಾಕ್ತೀನಿ. ಓಕೆ, ಸೊ ಯಾ, ಇದೇ ಥರನೇ ಎಲ್ಲ ಡ್ರೋನ್ಸ್ನು ಇದೇ ಥರನೇ ಬಿಲ್ಡ್ ಮಾಡ್ತಾರೆ. ಜಸ್ಟ್ ಈ ಸಾಲ್ಡರ್ ಎಲ್ಲೆಲ್ಲಿ ಮಾಡಬೇಕು ಅಂತ ನೋಡ್ಕೋಬೇಕಷ್ಟೇ. ಅದನ್ನು ನೋಡ್ಕೊಳೋದಕ್ಕೂ ನಿಮಗೆ ಮ್ಯಾನ್ಯುವಲ್ ಇರುತ್ತೆ ಈ ಥರ. ಓಕೆ, ಸೊ ನೋಡಿ ಎಲ್ಲ ಕೊಟ್ಟಿರ್ತಾರೆ.
ಓಕೆ ಎಲ್ಲ ಮೆನ್ಷನ್ ಮಾಡಿರ್ತಾರೆ. ಇಲ್ಲಿ ನೋಡಿರಿ ಬಜರ್ ಹಾಕಬೇಕು ಅಂತಿರುತ್ತೆ, ಇಲ್ಲಿ ಕ್ರಾಸ್ ಫೈರ್ ಹಾಕೋದು, ಯಾವುದೇ ಥರದ ರಿಸೀವರ್ ಇದ್ದರೂ ಹಾಕೋಲ್ಲ ಇರುತ್ತೆ. ಓಕೆ, ಸೊ ಪ್ಲೀಸ್ ಫಾಲೋ ದಿಸ್ ಒನ್. ಥ್ಯಾಂಕ್ ಯು, ಬಾಯ್.